ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನೋಡಿ, ನಾವಮ್ಮ ನನಗೆ ಹಿಡಿದು ಅವ್ರ ಸೈಜ್ ಚೆಕ್ ಮಾಡ್ತಾರೆ ನೋಡಿ. ಅಲ್ಲ ಲೆಂತು ಓಕೆ, ಅದು ನನಗೆ ಹಿಡಿದು ಚೆಕ್ ಮಾಡಬೇಕಾ? ಗೈಸ್ ಫೈನಲಿ ಶಾಪಿಂಗ್ ಮುಗೀತು ಅಂತೂ ಇಂತೂ ಹೆಂಗೋ. ಮತ್ತೆ ಅಷ್ಟೊತ್ತು ಯಾಕೆ ನೋಡಿದೆ ಮೂವೇ ತಗೊಂಡಿದ್ದು ಅಂದ್ರೆ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಈವ್ನಿಂಗ್ ಆಗಿದೆ, ಸೊ ಲೈಟಾಗಿ ಹೊಟ್ಟೆ ಸಿತ್ತಿತ್ತಂತ ತಿನ್ನೋಕ್ಕೆ ಮ್ಯೂಸ್ಲಿ ಮತ್ತು ನಂದಿನಿದು ಗುಡ್ ಲೈಫ್ ಮಿಲ್ಕ್ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಹಾಯ್ ಮಾಮಿ. ನೋಡಿ, ನೀನಿಲ್ಲ ಅಂದರೆ ಯಾರು ನಾನು ವ್ಲಾಗ್ಸೇ ನೋಡಲ್ಲ ಜಾಸ್ತಿ. ಹಾಂ, ಕಟ್ ಮಾಡಲ್ಲ ಹೇಳು. ಏನು ಮಾಡೋದು ಎಲ್ಲರೂ? ಗೈಸ್, ಎಲ್ಲರೂ ಫ್ಯಾಮಿಲಿ ಕಂಟೆಂಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ. ಸೊ ಬರೀ ಜಾಸ್ತಿ ನಾನು ಅಥವಾ ನನ್ನ ಫ್ರೆಂಡ್ಸ್ ಇದ್ದರೆ ಕಮ್ಮಿ ನೋಡ್ತಾರೆ, ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಅದೇ ನನ್ನ ಫ್ಯಾಮಿಲಿ ಅವರು ಇವರು ಯಾರಾದರೂ ಇದ್ದರೆ ಅಥವಾ ಸ್ಯಾಮು ಹೆಣ್ಮಕ್ಳೇ ಒಟ್ಟಲ್ಲಿ ಜಾಸ್ತಿ ನೋಡೋದು. ಹಾಂ, ಅದಕ್ಕೆ ಫ್ಯಾಮಿಲಿ ಹಾಕ್ಕೊಂಡ್ರೆ ಸಿಕ್ಕಾಬಡೆ ಜನ ನೋಡ್ತೀರ. ಬರೀ ನಾನು ಅಥವಾ ನನ್ನ ಫ್ರೆಂಡ್ಸು ನಾನೇ ಏನಾದ್ರು ಮಾಡ್ತಿದ್ರೆ ಯಾವನು ನೋಡಲ್ಲ, ಯಾವನು ಕ್ಯಾರೆ ಅಂತಾರೆ ಕೂಡ ಅನ್ನಲ್ಲ. ಸೊ ನಮ್ಮಮ್ಮ ಹೇಳ್ತಿರೋ ಈ ನಂದಿನಿ ಗುಡ್ ಲೈಫ್ದು ಬಿಸಿ ಮಾಡ್ಕೊ ಅಂತ. ಗೈಸ್, ಈ ಹಾಲು ಇಲ್ಲ, ಗುಡ್ ಲೈಫ್ ಹಾಲು ಬಿಸಿ ಏನು ಮಾಡೋದಬೇಕಿಲ್ಲ. ಇದ್ರ ಮೇಲೆ ನೋಡಿ, ಇದ್ರ ಮೇಲೆ ಹಾಕಿರ್ತಾರೆ ನೋ ಬಾಯ್ಲಿಂಗ್ ರಿಕ್ವೈರ್ಡ್ ಅಂತ. ಇದು ಬಿಸಿ ಮಾಡೇ ಕೊಟ್ಟಿರ್ತಾರೆ. ಅದೇ ಗುಡ್ ಲೈಫ್. ಗೈಸ್, ನಾನು ಈ ಥರ ಏನಾದ್ರು ಚಿಕ್ಕದಾಗಿ ತಿನ್ನೋದಕ್ಕೆ ಮಾತ್ರ ಗುಡ್ ಲೈಫ್ ಹಾಲು ಇಟ್ಕೊತೀನಿ. ಸೊ ಇವಾಗ ನಮ್ಮಮ್ಮ ಒಂದು ರೌಂಡ್ ಬಿಗ್ ಬಜಾರ್ ಅಲ್ಲ, ಅದು ನಮ್ಮ ಮನೆ ಹತ್ರ ಒಂದು ಬಿಗ್ ಬಜಾರ್ ಅಂತ ಇತ್ತು. ಆಲ್ಮೋಸ್ಟ್ ಒಂದು 15-20 ಇಯರ್ಸಿಂದನೂ ಇತ್ತಲ್ಲಮ್ಮ ಗೈಸ್. ಆಲ್ಮೋಸ್ಟ್ ಒಂದು 15-20 ಇಯರ್ಸಿಂದನೂ ಬಿಗ್ ಬಜಾರ್ ಇತ್ತು ಇಲ್ಲೇ ಭದ್ರಪಾಲೇಟಲ್ಲಿ. ಅದು ಇವಾಗ ರಿಲಯನ್ಸ್ ಅವ್ರು ತೊಗೊಂಡು ರಿಲಯನ್ಸ್ ಅವ್ರು ಅದನ್ನು ಸ್ಮಾರ್ಟ್ ಬಜಾರ್ ಮಾಡಿದ್ರು ನಮ್ಮ ಮನೆಯವರೆಲ್ಲ ಬರೀ ಬಿಗ್ ಬಜಾರ್ ಅಂತಲೇ ಇದ್ದೀವ. ಇನ್ನು ಸ್ಮಾರ್ಟ್ ಬಜಾರಿಗೆ ಆಗಿಲ್ಲ. ಹೌದಲ್ಲಿ ಏನು ತರಕ್ಕೆ ಹೋಗೋದು? ಹಾ ಗೈಸ್, ಲೆಕ್ಕ ಹಾಕೊಳ್ಳಿ. ಒಂದು ಲೈಟ್, ಇದು ಸ್ಟವ್ ಅನ್ಸುತ್ತಾನೆ, ಒಂದು ಲೈಟರ್ ತಗೊಂಬರಕ್ಕೆ ಬಿಗ್ ಬಜಾರ್ಗೆ ಹೋಗೋಣ ಅಂತ. ಬೇರೆ ಏನು ಬೇಕು? ಒಟ್ಟಿನಲ್ಲಿ ಸುಮ್ಮನೆ ಏನೋ ನೆಪ ಬೇಕಲ್ಲ, ಏನೋ ಶಾಪಿಂಗಿಗೆ. ಸರಿ ಬನ್ನಿ, ಇವಾಗ ನಾನು ಇದು ತಿಂತೀನಿ, ಇದು ತಿಂದು ಮುಗಿಸ್ತೀನಿ. ಅದಾಗಿದ ತಕ್ಷಣ ಹಾಗೆ ಮನೆ ಬೇಡೋಣ. ಸಮ್ಮರ್ ಸ್ಟಾರ್ಟ್ ಆದಾಗಿಂದ ತುಂಬ ಬಿಸಿಲಾಗಿದೆ ನನಗೆ. ಬರೀ ಸ್ಲೀವ್ಲೆಸ್ಸು. ಮನೇಲಿ ಸುಮ್ಮನೆ ನಾರ್ಮಲ್ ಬಟ್ಟೆ ಹಾಕ್ಕೊಳ್ಳೋಕ್ಕೂ ಒಂಥರ ಕಷ್ಟ ಆಗ್ತಿದೆ, ಅಷ್ಟು ಬಿಸಿಲು ಜಾಸ್ತಿ ಆಗಿದೆ. ಸೊ ಇವಾಗ ಇದು ತಿಂದು ಹಂಗೆ ಹೊರಗೋಣ. ಲೆಟ್ಸ್ ಗೋ. ಮಾಡಿರಿ, ಏನು ಕೊಡ್ತೀಯಾ? ಆ ಪಾಟೆ ಕಟ್ ಮಾಡಬೇಕಾ? ಓಹ್, ಕಟ್ ಮಾಡಲ್ಲ. ನೋ ವೇ. ಪರವಾಗಿಲ್ಲ, ಇಟ್ ಇಸ್ ಫೈನ್. ಬೇಗ ಹೋಗಿ ರೆಡಿಯಾಗು, ಬೇಗ ಹೋಗಿ ರೆಡಿಯಾಗಿ ನೀನು. ಸರಿ ಹೋಗು, ನೋಡೋಣ. ಗೈಸ್, ನಮ್ಮಮ್ಮ ಹೇಳಿದ ತಕ್ಷಣ ಹಂಗೆ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ, ಹಂಗೆ ಕೂತ್ಕೊಂಡಿದ್ದಾರೆ. ಇವಾಗ ನಾನು ಮುಖ ತೊಳಿಬೇಕು, ಆಚೆ ಹೋಗ್ತಾ ಇದ್ದೀವಲ್ಲ. ಸೊ ಅದಕ್ಕೆ ಎಷ್ಟೊಂದು ಜನ ನಾನು ಎಷ್ಟೊಂದು ಸ್ಕಿನ್ ಕೇರ್ ವೀಡಿಯೋ ಮಾಡಿದ್ರು, ಒಂದು 2-3 ವೀಡಿಯೋ ಮಾಡಿದ್ರು ಕೇಳಿದ್ವಿ. ಬಟ್ ಫೇಸ್ ವಾಶ್ ಬಗ್ಗೆ ನಾನು ಯಾವ ವೀಡಿಯೋ ನಾನು ಹೇಳಿಲ್ಲ. ಸೊ ನಾನು ಯೂಸ್ ಮಾಡೋದು ಇದು ಮುಸ್ಟಾಚ್ ಫೇಸ್ ವಾಶ್. ಏನು ಗೊತ್ತಮ್ಮ ನಾನು ಇದು ಯೂಸ್ ಮಾಡೋದು? ಇನ್ನೊಂದು ಗೊತ್ತಾ, ನಂಗೆ ಬರುತ್ತೋ ಹೇಳ್ದ, ಇದು ಊರಲ್ಲೂ ಅಷ್ಟೇ ಎಷ್ಟೊಂದು ಜನ ಇದೇ ಫೇಸ್ ವಾಶ್ ಯೂಸ್ ಮಾಡ್ತಾರಂತ. ಗೈಸ್, ಅದರಲ್ಲೂ ನನ್ನ ಸ್ಕಿನ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಇರೋದ್ರಿಂದ ಈ ಫೇಸ್ ವಾಶಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುತ್ತೆ. ಸೊ ಅದೇನು ಮಾಡುತ್ತೆ ಅಂದರೆ ಆಯಿಲಿನೆಸ್ನ ಎಲ್ಲ ತೆಗೆದು ಮತ್ತು ಪಿಂಪಲ್ಸ್ ಎಲ್ಲ ಬರದೇ ಇರೋ ಥರ ಕಂಪ್ಲೀಟಾಗಿ ಅವಾಯ್ಡ್ ಮಾಡುತ್ತೆ. ಮತ್ತು ಇದು ಬಂದುಬಿಟ್ಟು ಬರೀ ಮೆನ್ಸ್ ಫೇಸ್ ವಾಶು. ಇವಾಗ ಅದು ನೀವೆಲ್ಲ ಹಾಕೊಳಂಗಿಲ್ಲ, ಇದು ಯಾಕಂದರೆ ಹುಡುಗರದು ಟಫ್ ಸ್ಕಿನ್ಗೋಸ್ಕರ ಮಾಡಿರೋದು. ಹಾಂ, ಹುಡುಗಿರ್ದೆಲ್ಲ ಸೆನ್ಸಿಟಿವ್ ಇರುತ್ತಲ್ಲ, ನಮ್ದು ಹಂಗಲ್ಲ, ಹುಡುಗರದು ಟಫ್ ಸ್ಕಿನ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ. ಹೌದು ಗೈಸ್, ಫ್ರೇಗ್ರೆನ್ಸು ಅಷ್ಟೇ, ಈ ಹೂವು ಥರ ಆ ಥರ ಇಲ್ಲ, ಒಂಥರ ಮ್ಯಾನ್ಲಿ ಫ್ರೇಗ್ರೆನ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಮಿಕಲ್ಸ್ ಕೂಡ ಒಂದು ಚೂರು ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ಸೊ ಅದು ಅಷ್ಟೇ ಬೆಸ್ಟ್ ಪಾರ್ಟು ಗೈಸ್. ಮತ್ತು ಇದರಲ್ಲಿ ಲಿಕ್ವರೈಸ್ ಇರುತ್ತೆ. ಸೊ ಅದರಿಂದ ಇಡೀ ಮುಖ ಕಂಪ್ಲೀಟ್ ಬ್ರೈಟ್ ಆಗುತ್ತೆ, ಜಾಸ್ತಿ ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಅದನ್ನು ಬಿಟ್ಟು ನೀವು ಹೋಗ್ಬಿಟ್ಟು ರಿವ್ಯೂಸ್ ಚೆಕ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ 5 ಲಕ್ಷ ರಿವ್ಯೂ ಇದೆ. ಆಲ್ಮೋಸ್ಟ್ ಒಂದು ಫೇಸ್ ವಾಶ್ಗೆ ಅದೊಂಥರ ಸಿಕ್ಕಾಪಡೆ ಜಾಸ್ತಿ. ಆ್ಯಂಡ್ ಇವ್ರದ್ದು ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಎಕ್ಸ್ಪೆನ್ಸಿವ್ ಇಲ್ಲ. ಜಸ್ಟ್ 125 ರುಪೀಸ್ ಒಂದು ಬಾಟಲ್ನ ಸಿಗುತ್ತೆ. ಅಂದರೆ ಕಾಂಬೋ ಆಫರ್ ಸಿಗುತ್ತೆ, 2 ಬಾಟಲು 125 ಈಚು ಹಂಗೆ ಸಿಗುತ್ತೆ. ಸೊ ಒಳ್ಳೆ ಬಡ್ಜೆಟ್ ಫ್ರೆಂಡ್ಲಿಯಲ್ಲೂ ಇದೆ. ಆ್ಯಂಡ್ ಯಾರು ಬೇಕಾದ್ರೂ ತೊಗೊಬೋದು.
ಚೆನ್ನಾಗಿದೆ. ಬನ್ನಿ ಇವಾಗ ಹೋಗಿ, ಇವಾಗ ನನ್ನ ಮುಖ ನೋಡಿ ಕಂಪ್ಲೀಟ್ ಹಿಂಗೆ ಕಾಣುತ್ತೆ, ಫುಲ್ ಡಲ್ಲಾಗಿದೆ. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ, ಆಮೇಲೆ ನೋಡಿ ಹಿಂಗೆ ಕಾಣುತ್ತೆ ಅಂತ. 1 2 3 3 ಸಾಕು, ಕರೆಕ್ಟಾಗುತ್ತೆ 3 ತೊಗೊಂಡ್ರೆ. ಗೈಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಾನು ಮುಂಚೆನೇ ಯೂಸ್ ಮಾಡಿದ್ದೀನಿ. ಸೊ ನನ್ನ ಮುಖ ನಾನೇ ಮಿರರಲ್ಲಿ ಕೂಡ ನಾನು ನೋಡ್ಕೊಳೋದು ಬೇಕಿಲ್ಲ. ಅವಾಗಲೂ ಎಷ್ಟು ಆಯ್ಲಿ ಫುಲ್ ಡಲ್ಲಾಗಿತ್ತು ಫೇಸ್, ಇವಾಗ ಬೆಳ್ಳಗಾಗಿಲ್ಲಮ್ಮ. ಕಂಪ್ಲೀಟ್ ಫ್ರೆಶನ್ಸ್ ಇದೆ. ಅದು ಈಗ ಸಮ್ಮರ್ ಬೇರೆ ಅಲ್ವಾ. ಇವಾಗ ನಾನು ಫೇಸ್ ವಾಶ್ ಮಾಡಿರೋಕ್ಕೆ ನನಗೆ ಒಂಥರ ಮೆಂತಾಲ್ ಕೂಲಿಂಗ್ ಇದೆ, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ಯೂಸ್ ಮಾಡಿ, ನಾನು ಬಯೋಲ್ಲಿ ಹಾಕಿರ್ತೀನಿ, ಕೆಳಗಡೆ ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಎಸ್, ಹೋಗೋಣ ಇನ್ನು ಬಟ್ಟೆ ಚೇಂಜ್ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಫೇಸ್ ವಾಶ್ ಬಗ್ಗೆ ಹೇಳಿದಾಯಿತು. ಇನ್ನು ಹೋಗಿ ಪಟ್ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋಣ ಬನ್ನಿ. ಗೈಸ್ ಜಸ್ಟ್ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಏನದು, ಇಲ್ಲಿ ನಮ್ಮ ರೋಡ್ ಹ್ಯಾಂಡಲ್ಲಿ ಈರುಳ್ಳಿಯನ್ನು ಮಾರ್ತಾಯಿದ್ದಾರೆ. ಆ ಈರುಳ್ಳಿನ ಅವರು ದಪ್ಪ ಈರುಳ್ಳಿ ಅಂತ ಅನ್ನೋದಕ್ಕೆ ಡಬ್ಬ ಈರುಳ್ಳಿ ಅಂತ ಕೇಳಿಸ್ತಾ ಇದೆ ಅವಾಗಲಿಂದ. ಅವ್ರು ಹೇಳ್ತಾ ಇರೋದು ದಪ್ಪ ಈರುಳ್ಳಿ ಅಂತ, ಬಟ್ ನಮಗೆ ಕೇಳಿಸ್ತಾ ಇರೋದು ಡಬ್ಬ ಈರುಳ್ಳಿ ಅಂತ. ಅಯ್ಯೋ, ಮತ್ತು ಚಿಕ್ಕ ವಯಸ್ಸಲ್ಲಿ ಜ್ಞಾಪಕ ಇದೆಯಾ ಈ ಥರ ನೀನು ನನಗೆ ಏನದು ಫುಡ್ ವರ್ಲ್ಡು ಬಿಗ್ ಬಾಸ್ ಕರ್ಕೊಂಡು ಹೋಗೋದೇ, ನಮ್ಗೆ ಆಚೆ ಕರ್ಕೊಂಡು ಹೋಗೋದು ಮಂತ್ಲಿ ಒನ್ಸು ಶಾಪಿಂಗ್ ಮಾಡ್ಕೊಂಡು ಅದೇ ನಮಗೆ ಆಚೆ ಹೋಗೋದು. ಗೈಸ್ ಚಿಕ್ಕ ವಯಸ್ಸಲ್ಲಿ ನನಗೆ ಒಟ್ಟಿನಲ್ಲಿ ನೀನು ಹೇಳಮ್ಮ ಎಲ್ಲೆಲ್ಲಮ್ಮ ಕರ್ಕೊಂಡು ಹೋಗಿದ್ದೆ ಆಚೆ? ನೀನು ಹೇಳು, ಎಲ್ಲೆಲ್ಲಿ ನನ್ನ ಆಚೆ ಅಂತ ಕರ್ಕೊಂಡು ಹೋಗಿರೋದು. ನಾನು ಖುಷಿ ಪಡೋ ಜಾಗ ಆಚೆ ಎಲ್ಲಿ? ಎಲ್ಲೂ ತರಲಿಲ್ಲ. ಮಂತ್ಲಿ ಒನ್ಸು ಫುಡ್ ವರ್ಲ್ಡ್ ಓದ್ತಿದ್ವಿ. ಗೈಸ್ ಫುಡ್ ವರ್ಲ್ಡ್ ಪಾನಿಪುರಿ, ಮಸಾಲೆ ಪುರಿ ಒಂದೊಂದ್ಸರಿ ಅದು ನೀನು ತಿನ್ನಕ್ಕೆ ಗೋಬಿ ಎಲ್ಲ ನೀನು ತಿಂದಿದ್ದು ಗೋಬಿ ನೂಡಲ್ಸು. ಗೈಸ್ ನಮ್ಮಮ್ಮ ಗೋಬಿ ಮತ್ತು ನೂಡಲ್ಸ್ನ ಮಾತ್ರ ಕೊಡ್ತಾನೆ ಇರಲಿಲ್ಲ ನನಗೆ, ಋತಿಕಿಗೆ. ನಾನು ಋತಿಕು ಬರೀ ಮಸಾಲೆ ಪುರಿ ಪಾನಿಪುರಿ ಅಷ್ಟೇ ತಿನ್ನೋದು. ನಮ್ಮಮ್ಮ ಗೋಬಿ ನೂಡಲ್ಸು. ಯಾಕಂಗೆ ನೀವು ಸಣ್ಣ ಮಕ್ಳು ಅವಾಗೆಲ್ಲ ತಿಂತಾ ಇರಲಿಲ್ಲ ಅದನ್ನೆಲ್ಲ? ನಾವೇನು ತಿಂತಾ ಇರಲಿಲ್ಲ ಅಲ್ಲ, ನೀನು ಕೊಡ್ತಾ ಇರಲಿಲ್ಲ, ಅದು ಡಿಫ್ರೆನ್ಸು. ಸೊ ಅವಾಗ ಹಿಂಗೆ ಆಚೆ ಕರ್ಕೊಂಡು ಹೋಗೋದೇ ನಮಗೆ ಅದೇ ಖುಷಿ. ಇವಾಗ ಅವರೇ ಕರೆದ್ರು ನಾವು ಆಚೆ ಹೋಗಲ್ಲ. ಅದು ಎಷ್ಟೊಂದು ಸರಿ ಕೇಳ್ಕೊತಾರೆ ನಮ್ಮಮ್ಮ, ಹಿಂಗೆ ಆಚೆ ಬಿಗ್ ಬಜಾರ್ಗೆ ಹೋಗ್ಬಿಟ್ಟು ಬರೋಣ ಬಾ, ಮನೆ ಸಾಮಾನು ತೊಗೊಂಬರೋಣ ಬಾ ಅಂತ. ಅವಾಗ ಮೇನ್ ರೀಸನ್ ಏನಿರ್ಬೋದು ಹೇಳಮ್ಮ ಆಚೆ ಬರೋದಕ್ಕೆ ನಿಮ್ಮ ಜೊತೆ? ಅದೇ ಏನಾದರೂ ಕೊಡಿಸ್ತೀವಿ ಅಂತನಾ? ಆ ಗ್ಯಾಪಲ್ಲಿ ಏನಾದರೂ ತೊಗೊಂಬಂದ್ಬಿಡ್ಬೋದು ಅಂತ. ಇವಾಗ ನಿನ್ನ ಜೊತೆ ಶಾಪಿಂಗ್ ಅಂತ ಬಂದ್ಬಿಟ್ಟು ಗೈಸ್ ಅವಾಗ ನಾನು ಮೆತ್ತಿಗೆ ಏನದು ನಮ್ಮ ಬಾಸ್ಕೆಟ್ ಒಳಗಡೆ ಚಾಕೋಸು, ಚಾಕ್ಲೇಟು ಏನೋ ಒಂದು ಏನು ಬೇಕೋ ಅದು ಹಾಕೊಂಬಂದ್ಬಿಡೋಣ ಅಂತ. ಅದೇ ಮೇನ್ ರೀಸನ್ ಹೋಗ್ತಾ ಇದ್ದು. ಅದನ್ನು ನೆಟ್ಟು ಕೊಡ್ತಾ ಇರಲಿಲ್ಲ ನೋಡಿ, ಹಿಂಗೆ ಮಾಡೋರು ನಮ್ಮಮ್ಮ. ಆಲ್ಮೋಸ್ಟ್ ಬಂದ್ವಿ ಸ್ಮಾರ್ಟ್ ಬಜಾರ್ಗೆ. ಹೋಗೋಣ ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ವಂತೆ. ಮೆತ್ತಗೆ ಕದ್ಕೊಂಡು ಒಂದು ಸ್ವಲ್ಪ ರೆಕಾರ್ಡ್ ಮಾಡಿಬಿಡೋಣ ಗೊತ್ತಾಗ್ದಿದ್ದಂಗೆ. ಇನ್ನೇನು ಮಾಡೋದು, ಬ್ಲಾಗರ್ಸ್ ಲೈಫ್. ಗೈಸ್ ಚಿಕ್ಕ ವಯಸ್ಸಲ್ಲಿ ಇದೇ ಬಿಗ್ ಬಜಾರಿಗೆ ಬರ್ತಿದ್ದೆ ಆಯಿತಾ. ಇಲ್ಲಿ ಫುಲ್ ಸ್ಲ್ಯಾಂಟ್ ಇದೆ, ಹಿಂಗೆ ಮೇಲಿಂದ ಜಾರ್ಕೊಂಡು. ನಾನು ಅಲ್ಲಿಂದ ಈ ಬಾಸ್ಕೆಟ್ ಏನಾರು ಹಿಡ್ಕೊಂಡ್ರೆ ಆ ಬಾಸ್ಕೆಟ್ ನಿಂಗೆ ಕೈಲಿ ಹಿಡ್ಕೊಳೋದು, ಅಲ್ಲಿಂದ ಜೋರಾಗಿ ಜಾರ್ಕೊಂಡು ಹಿಂಗೆ ಬರೋದು, ಬರೀ ಆಟ ಆಡೋದೆ. ಅದು ಈ ಬಿಗ್ ಬಜಾರಿಗೆ ಬಂದ್ರಂತೂ ನನಗೆ ಇದೇ ಮಾಲು, ಬೇರೆ ಯಾವುದೂ ಅಲ್ಲ, ಇದೇ ಮಾಲ್ ನನಗೆ. ನೋಡಿ ಇದೊಂದಕ್ಕೋಸ್ಕರನೇ ಬಂದಿರೋದು ಈ ಇಡೀ ಜಾಗಕ್ಕೆ. ಇದು ಒಂದು ಐಟಮ್ಗೋಸ್ಕರ. ಅಪ್ಪ ನೆನ್ನೆಯಿಂದ ಅಲ್ಲ, ಮೊನ್ನೆಯಿಂದ. ಗೈಸ್ ನಮ್ಮ ಮನೆ ಲೈಟರು ಅದು ಏನಂತ ಗೊತ್ತಿಲ್ಲ. ನಾನು ವರ್ಕ್ ಮಾಡಿದ್ರೆ ಆಗಲ್ಲ, ನಾನು ಟಿಕ್ 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 ಒಂದು 10 ಸತಿ ಅನ್ಬೇಕು, ಅಂದರೂ ವರ್ಕ್ ಆಗಲ್ಲ. ನಮ್ಮಮ್ಮ ಬಂದು ಅದು ಏನೋ ಗೊತ್ತಿಲ್ಲ, ಒಂದೇ ಒಂದು ಸತಿ ನಮ್ಮಮ್ಮ ಮಾಡೋದು. ನಾನೊಂದು 5 ಸತಿ ಮಾಡಿರ್ತೀನಿ. ತಗೋ ಏನೋಪ್ಪ, ಕೆಲವು ಸತಿ ಕಿಚನ್ದು ಅರ್ಥನೇ ಆಗಲ್ಲ. ಆ ಕತ್ರಿನೂ ಹಂಗೆ ಅಲ್ಲ ಗೈಸ್. ನಾವು ಯಾವುದೋ ಒಂದು ಹಳೆ ಕತ್ರಿ, ನಮ್ಮಮ್ಮ ಆ ಕತ್ರಿ ತೊಗೊಳ್ಳೋದ್ರಲ್ಲಿ ತೋರ್ಸೋ ಕಂಜುಸ್ತಾನಂತೂ ಯಪ್ಪ ಸಿಕ್ಕಾಪಟ್ಟೆ. ಎಷ್ಟೊಂದಿದೆ ನೀನು ನೋಡಿಲ್ಲ ಅಷ್ಟೇ. 15 ವರ್ಷದ ಒಂದು ಕತ್ರಿ ಇದೆ ಇನ್ನೂ ನಮ್ಮ ಮನೇಲಿ. ಅದು ಬಿಸಾಕದೆ ಇನ್ನೂ ಇದೆಯಾ? ಇದೆ 15 ಅಲ್ಲ 20 ಗೈಸ್. 20 ಇಯರ್ಸ್ ಒಂದು ಸೀಸರ್ಗೆ ಏಜು. ಆದರೆ ನನ್ನ ಕೈಲಿ ಕಟ್ಟೇ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಎತ್ಕೊಂಡು ಒಂದೇ ಸತಿ ಕಟ್ ಮಾಡಾಕ್ತಾರೆ. ಅದು ಹೆಂಗೋಪ್ಪ, ಏನು ಟೆಕ್ನಿಕ್ಕು. ಆ ಟಾಪ್ಸ್ ಇದ್ದಾವೆ ನೋಡೋಣ ಬಂದ್ಮೇಲೆ. ಒಟ್ನಲ್ಲಿ ಬಟ್ಟೆ ಮಾತ್ರ ಎಲ್ಲೂ ಬಿಡಲ್ಲ. ಒಂದ್ಸಲಿ ನೋಡೋಣ ನಾನು ಚೆನ್ನಾಗಿ. ನಮ್ಮಮ್ಮ ಅಲ್ಲೆಲ್ಲ ಒಂದು ರೌಂಡ್ ಎಲ್ಲ ಪಾತ್ರೆ, ಮನೇಲಿ ಅಷ್ಟು ಪಾತ್ರೆಗಳಿದ್ರು. ಅವೆಲ್ಲ ಇಷ್ಟ ಜಾಸ್ತಿ ಅಲ್ಲ, ಅಷ್ಟು ಪಾತ್ರೆಗಳಿದ್ದೀವಿ, ಯಾಕೆ ನೀವು ಹೆಣ್ಮಕ್ಳು ತಗೊಳ್ಳೋದು? ಸುಮ್ಮನೆ ಏನಕ್ಕೆ ತಗೊಳಂಗಿಲ್ಲ. ಏನೇನು ಡಿಸೈನು ಅವೆಲ್ಲ ಏನೇನು ಹೊಸ್ದಾಗಿದ್ದಾವ ಅಂತ ನೋಡೋದು. ನೋಡು ಸ್ವಲ್ಪ ಜ್ಞಾಪಕ ಇದೆ. ನೀನು ಹಿಂಗೆ ನಡ್ಕೊಂಡು ಹೋದ್ರೆ ಹಿಂದೆ ನೋಡಿದ್ರೆ ನಿನ್ನ ಕೈ ಹಿಂಗೆ ಹಿಡ್ಕೊಂಡು
ಅವಾಗ ಚಿಕ್ಕ ಹುಡುಗಲ್ಲ ಹಿಂಗೆ ಕೈ ಹಿಂಗೆ ಹಿಡ್ಕೊಂಡು ಒಂದೇ ಒಂದು ಬೆರಳು ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗೋದು. ಅದು ಯಾವ್ದಾನ ಚಾಕ್ಲೇಟ್ ಗೀಕ್ಲೇಟ್ ಅದ್ರ ಹಿಂದೆ ಏನಾದ್ರು ನೋಡ್ಕೊಳಕ್ಕೆ ಹೋದ್ರಂತೂ ಅವಾಗಂತೂ ಬೀಳವು ಸರಿ ಗೇಟ್ ಬೀಳವು ನನಗೆ ಬೈಲಿ ಹಂಗೆ ಹಿಂಗೆ ಅಂತ. ಅದಕ್ಕೆ ಗೈಸ್ ಚಿಕ್ಕ ವಯಸ್ಸಲ್ಲಿ ನಾನೊಂದು ಟೆಕ್ನಿಕ್ ಮಾಡಿದ್ದೆ, ಕುತ್ಕೊಂಡ್ಬಿಡೋದು. ಯಾವಾಗಮ್ಮ LKG ಯು KG LKG ಒಳಗೆ ಚಾಕ್ಲೇಟ್ ಕೊಡಿಸಿಲ್ಲ ಯಾರು ಕುತ್ಕೊಂಡ್ಬಿಡ್ತೀನಲ್ಲ ನಾನು ಅವಾಗ ಪ್ರೆಗ್ನೆಂಟ್ ಬೇರೆ, ಹೊಟ್ಟೆ ಬೇರೆ ಫುಲ್ ದಪ್ಪ ಇತ್ತು. 8 months ಅಲ್ಲಿ ಚಾಕ್ಲೇಟ್ ಕೊಟ್ಟಿಲ್ಲ ಅಂದ್ರೆ ಚಾಕ್ಲೇಟ್ ಕೊಡ್ಸಿರೆ ನಡ್ಕೊಂಬತ್ತಿದ್ದೆ, ಕೊಡ್ಸಿಲ್ಲ ಅಂದ್ರೆ ಎತ್ಕೊಂಡ್ ಬರ್ಬೇಕಿತ್ತು. ನಾನ್ ದಿನ ಕೊಡ್ಸಿದ್ರೆ ಅಲ್ಲೆಲ್ಲ ಹಾಳಾಗ್ತದೆ ಅಂದ್ಬಿಟ್ಟು ಕಾಲಿಂಗ್ ಅಗ್ಲ ಇಟ್ಕೊಂಡು ಹೊಟ್ಟೆ ಮೇಲೆ ಕುಡಿಸ್ಕೊಂಡು ಓದ್ತಿದ್ದೆ. ಅಯ್ಯೋ ಫುಲ್ಲು ಟೆಕ್ನಿಕ್ ಹೆವಿ ಯೂಸ್ ಮಾಡ್ತಿದ್ದೆ ನಾನಂತೂ ಚಾಕ್ಲೇಟ್ಗೋಸ್ಕರ. ನೋಡಿ ಇಲ್ಲಾಂದ್ರೆ ಅತ್ತೆ ನಾನು ಇಬ್ರು ನನ್ನ ಕೈ ಹಿಡ್ಕೊಂಡು ಎತ್ಕೊಂಡು ಓದ್ತಿದ್ವಿ. ಅತ್ತೆನೂ ಬರ್ತಿದ್ರ ಪಿಕ್ ಮಾಡಕ್ಕೆ? ಸ್ಕೂಲಿಗೆ ಬರೋಡಲ್ಲ. ಮ್ಯಾಟು ಟೆಸ್ಟಿಂಗ್ ನೋಡಿ ಹೆಂಗೆ ಮಾಡೋದು. ಆ ಮ್ಯಾಟಿಂಗ್ ಹಿಂಗೆ ಇಸ್ಕಿ ಹಿಂಗೆ ಚೆಕ್ ಮಾಡೋದು ಸ್ಕಿಡ್ ಆಗುತ್ತಾ ಇಲ್ವಾ ಅಂತ. ಯಪ್ಪ ನಮ್ಮ ಇಂಡಿಯನ್ ಮಾಮ್ಸು ಹೆಂಗೆ ಏನೇನು ಚೆಕ್ ಮಾಡ್ತಾರಪ್ಪ ದೇವ್ರೆ. ನೀವು ಯಾರನ್ನ ಬಿಡಲಿ. ಆಮೇಲೆ ಅಮ್ಮ ಅಂತ 10 ಬಟ್ಟೆಗಳು ನೋಡ್ಬಿಟ್ರು ಅವಾಗಲಿಂದ ಇನ್ನೂ ಯಾವುದೂ ತೊಗೊಂಡಿಲ್ಲ. ಅದು ಇದು ಎಲ್ಲ ನೋಡ್ಬಿಟ್ಟು ಒಂದು ರೌಂಡು ಇನ್ನೂ ನೋಡ್ತಾ ಇದ್ದಾರೆ. ಅಲ್ಲೋಗೋದು ಇಲ್ಲೋಗೋದು ಎಲ್ಲ ಕಡೆ ಒಂದೊಂದು ರೌಂಡು. ಮೈನಲ್ಲಿ ಒಂದು ಸಿಕ್ತು ನೋಡಿ, ಚೆನ್ನಾಗಿದೆ ಅಮ್ಮ, ಪಕ್ಕ ಸೂಟ್ ಆಗುತ್ತೆ ನಿಮಗೆ. ಚೆನ್ನಾಗಿ ಕಾಣಿಸ್ತದ? ಚೆನ್ನಾಗಿದೆ ಪಕ್ಕ ಚೆನ್ನಾಗಿದೆ. ಬರ್ಡೇಗಾ? 22nd ನಮ್ಮಮ್ಮನ ಬರ್ಡೇ. ಪ್ಲೀಸ್ ನಮ್ಮಮ್ಮಂದು ಇನ್ನೂ ಮುಗಿದಿಲ್ಲ, ಅವಾಗಲಿಂದ ಇನ್ನೊಂದು ಲಾಸ್ಟು ಅಂದ್ಬಿಟ್ಟು ನೋಡ್ತಾನೆ ಅವರೇ. ಇವೆಲ್ಲ ಎಸ್ಸಿರ್ಬೇಕು ಎಮ್ಮಗೂ. ಇದಕ್ಕೆ ಈ ಲೇಡೀಸ್ ಜೊತೆ ಅಥವಾ ನಮ್ಮ ಅಕ್ಕನ ಜೊತೆ ಅಥವಾ ತಂಗಿ ಜೊತೆ ಶಾಪಿಂಗ್ ಹೋಗೋದು ಕಷ್ಟ. ನೋಡೋ ತನಕ ನೋಡಿ ಒಂದು 10 ನೋಡಿ ಒಂದು ತಗೊಂತೀವಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಈ ಸಿಂಪಲ್ ಟೆಕ್ನಿಕ್ ಏನು ಗೊತ್ತಾ, ಎಲ್ಲ ಚೆನ್ನಾಗಿದೆ ಅಂತ ಹೇಳಬೇಕು. ಎಂಡ್ ಆಫ್ ದ ಡೇ ನಮ್ಮ ಮಾತು ಅವ್ರು ಕೇಳಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಟ್ಲೀಸ್ಟ್ ಒಂದೋ ಎರಡನ ತೊಗೊತಾರೆ. ಅಮ್ಮ ಇಲ್ಲ ಅಂದರೆ ಕೇಳಿ ಚೆನ್ನಾಗಿದೆಯಾ ಅವ್ರು ಕೇಳೋದಂತೂ ಸೀರಿಯಸ್ ಆಗಿ ತೊಗೊಳಲ್ಲ, ನಾವು ಹೇಳೋದಂತೂ ದೇವರಾಣಿ ಸೀರಿಯಸ್ ಆಗಿ ತೊಗೊಳಲ್ಲ. ಅದಕ್ಕೆ ಸುಮ್ಮನೆ ಸಿಕ್ಕಿದ್ದೆಲ್ಲ ಚೆನ್ನಾಗಿದೆ ಅಂತ ಬೇಕು, ಅವಾಗ ಯಾವುದೋ ಒಂದು ತೊಗೊಳ್ತಾರೆ. ಗೈಸ್ ನೋಡಿ, ನಮ್ಮಮ್ಮ ನನಗಿಡ್ದು ಅವ್ರ ಸೈಜ್ ಚೆಕ್ ಮಾಡ್ತಾರೆ ನೋಡಿ. ಅಲ್ಲ ಲೆಂತು ಓಕೆ, ಅದನ್ನ ನನಗೆ ಹಿಡಿದು ಚೆಕ್ ಮಾಡಬೇಕಾ? ಅದು ನಿನಗೆ ಹಿಡ್ಕೊಂಬತ್ತಾನೆ. ಆ ಬಟ್ಟೆನ ನನಗೆ ಹಿಡ್ದು ನಮ್ಮಮ್ಮ ಅವ್ರ ಲೆಂತ್ ಚೆಕ್ ಮಾಡೋದಂತೆ. ಇದು ಚೆನ್ನಾಗಿದೆ, ಪಕ್ಕ ಚೆನ್ನಾಗಿದೆ. ಈ ಬಟ್ಟೆನೂ ಇಟ್ಬಿಟ್ಟು ನನಗೆ ಸೈಜ್ ಇಟ್ಬಿಟ್ಟು ಚೆಕ್ ಮಾಡ್ತಾವ್ರೆ. ಅದನ್ನ ಆ ಕಡೆ ಈ ಕಡೆ ಅಂಕಲ್ಗಳೆಲ್ಲ ನೋಡಿ ನಗ್ತಾವ್ರೆ. ಏನಿಲ್ಲ, ಹಿಂಗೆ ಮಾಡ್ತೀಯ ನೀನು? ಯಾರು ನೋಡ್ಲಿಲ್ಲ. ಸರಿ ಬಾ ಹೋಗೋಣ. ನೋಡಿ ಗೈಸ್ ಫೈನಲಿ ಶಾಪಿಂಗ್ ಮುಗೀತು. ಅಂತೂ ಇಂತೂ ಹೆಂಗೋ. ಮತ್ತೆ ಅಷ್ಟೊತ್ತು ಯಾಕೆ ನೋಡಿದೆ? ಮೂವೇ ತಗೊಂಡಿದ್ದು ಅಂದ್ರೆ ನೀನು ಅರ್ಜೆಂಟ್ ಮಾಡ್ತಾ ಇದೀಯಾ? ಓಹೋ ಸುಮ್ಮನೆ ನೋಡೋದಂತೆ. ನಾನು ಇವಾಗ ನನ್ನ ಫ್ರೆಂಡ್ ಒಬ್ಬ ದುಬೈಯಿಂದ ಬಂದಿದ್ದಾನೆ, ಅವನ್ನ ಮೀಟ್ ಮಾಡಕ್ಕೆ ಹೋಗ್ಬೇಕಿತ್ತು. ಅದಕ್ಕೆ ಬೇಗ ಹೋಗೋಣಪ್ಪ ಅಂತ ಅಂದೆ. ಅದಕ್ಕೆ ನಾನು ಡೈರೆಕ್ಟಾಗಿ ಡ್ರೆಸ್ ಹಾಕ್ಕೊಂಡು ಒಂದು ಬಟ್ಟೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಸರಿ ಬಾ ಹೋಗ್ಲಿ, ಬಿಲ್ ಹಾಕ್ಸ್ಕೊಂಡು ಹೋಗೋಣ. ಈ ಕಡೆ. ಅಯ್ಯೋ ಬಿಲ್ ಇವಾಗ ಈ ಕಡೆನಾ? ಗೈಸ್ ಜಸ್ಟ್ ಸ್ಮಾರ್ಟ್ ಬಜಾರಿಂದ ಬಂದ್ವಿ. ನೀಟಾಗಿ ನಮ್ಮಮ್ಮ ಬ್ಯಾಗ್ ತುಂಬ ಹಾಕ್ಕೊಂಡಿದ್ದಾರೆ. ಇವಾಗ ಬಾಯ್ಲಿಲ್ಲೋ ಆಚೆ ಹೋಗಿ ಬರ್ತೀನಿ. ಟೇಕ್ ಕೇರ್, ಬಾಯ್. ಇವಾಗ ನನ್ನ ತಮ್ಮ ನಾನು ಬೆಲ್ಟ್ ಮರ್ತೋಗ್ಬಿಟ್ಟಿದೆ. ನನ್ನ ಈ ಪ್ಯಾಂಟ್ ಒಂದು ಸ್ವಲ್ಪ ಲೂಸ್ ಅನಿಸ್ತಾ ಇದೆ, ಅದಕ್ಕೆ ಬೆಲ್ಟ್ ತೊಗೊಂಬಂದು ನಮ್ಮ ಸಹೋ ಕೊಡ್ತಾನೆ. ಹಾಗೆ ಆಚೆ ಹೋಗಿ ಒಂದು ಸ್ವಲ್ಪ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿಕೊಂಡು, ಅದೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಒಬ್ಬ ದುಬೈಯಿಂದ ಬಂದಿದ್ದಾನೆ ಅಂತ, ಇವಾಗ ಬೆಲ್ಟ್ ಹಾಕ್ಕೊಂಡು ಅಲ್ಲಿ ಹೋಗೋಣ. ಹಾಯ್ ಸಹೋ. ನನ್ನ ಬ್ಲಾಗಲ್ಲೇ ಕಾಣಿಸ್ಕೊಳಲ್ಲ ಜಾಸ್ತಿ. ಎಕ್ಸಾಮ್ ಆಯಿತು ರೀಸೆಂಟಾಗಿ. ಎಷ್ಟು ಜನ ಕೇಳ್ತಾರೆ ಗೊತ್ತಾ, ನಿಮ್ಮ ತಮ್ಮನ ಜೊತೆ ವ್ಲಾಗ್ ಮಾಡಿ ಅಂತ. ಹಾಂ, ಅದು ನಿನ್ನ ಫ್ರೆಂಡ್ ಯಾರೋ ಒಬ್ಬ ಇದಂದ್ರು, ಅವನು ಜಾಸ್ತಿ ಕಮೆಂಟ್ ಮಾಡ್ತಾನೆ. ಏನು ಅವನ ಹೆಸರು? ಕಿಶೋರ್. ಕಿಶೋರ್ ಅಂತ ಯಾವಾಗಲೂ ಋತಿಕ್ ಜೊತೆ ವ್ಲಾಗ್ ಮಾಡಿ ಅಂತ ಹೇಳ್ತಿರ್ತಾನೆ. ಸೊ ಋತಿಕ್ ಜೊತೆ ಡೆಫಿನೆಟ್ಲಿ ವ್ಲಾಗ್ ಮಾಡ್ತೀನಿ. ಕಿಶೋರ್ ಒಂದು ಫುಲ್ ಡೇ ಸಹ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹೋಗಿ ನಿನ್ನ ಕಾಲೇಜ್ ಡ್ರಾಪ್ ಮಾಡೋದು, ನಿನ್ನ ಕಾಲೇಜಿಂದ ಪಿಕ್ ಮಾಡೋದು, ನಿಂಗೆ ಏನಾರು ಅದು ಇದೆಲ್ಲ ಕೊಡಿಸೋದು ಫುಲ್ ಡೇ. ಆ್ಯಕ್ಚುಲಿ ರೀಸೆಂಟಾಗಿ ಒಬ್ಬ ಕಾಲೇಜಲ್ಲಿ ಕೇಳಿಸ್ತಾ. ಹೌದಾ? ಏನಂತ? ನೀವು ಕಾರ್ತಿಕ್ ಅವ್ರ ತಮ್ಮ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ತೀನಿ. ಹೌದಾ? ಏನಂತೆ ಅವನ ಹೆಸರು? ಗೊತ್ತಿಲ್ಲ, ಕೇಳಿ. ಹೆಸರು ಗೊತ್ತಿಲ್ಲ. ಕ್ರೇಜಿ. ಥ್ಯಾಂಕ್ ಯು ಬ್ರೋ. ಯಾರು ಕೇಳಿದ್ರು? ನಮ್ಮ ಸಹೋಗೆ. ಸೊ ಇವಾಗ ಹೊರಡೋಣ, ಟೈಮ್ ಆಯಿತು ನನಗೂ. ಥ್ಯಾಂಕ್ ಯು ಸಹೋ. ಬಾಯ್.
ಅದೇ ನನ್ನ ಫ್ರೆಂಡ್ ದುಬೈಯಿಂದ ಬಂದಿದ್ದಾನೆ ಮೀಟ್ ಮಾಡ್ಕೊಂಡು ಓಕೆ ಕೂಲ್ ಬಾಯ್. ಭದ್ರಪಾಳ್ಯಟ್ಟಲ್ಲಂತೂ ನಿಜ ಗಾಡಿ ಓಡಿಸೋಕ್ಕೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಒಂದೇ ರೀಸನು, ಇಲ್ಲಿ ಇವರೆಲ್ಲರೂ ಎಲ್ಲ ರೋಡ್ಗೆ ಓಡಾಡ್ತಾರೆ. ಗಾಡಿ ಬರ್ತಿದ್ಯಾ ಇಲ್ವಾ ನೋಡಿ, ಅಷ್ಟು ಜನ ಒಂದೇ ಕಡೆ ಓಡಾಡ್ತಾರೆ, ಏನೂ ನೋಡಲ್ಲ. ತುಂಬ ಇರಿಟೇಟ್ ಆಗುತ್ತೆ. ಇದೊಂದು ರೋಡಲ್ಲಿ ಗಾಡಿ ಹೋಗೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಬಿಟ್ಟು ಇಲ್ಲಿ ಅಂತೂ ಎಷ್ಟು ಜಾಮ್ ಆಗುತ್ತೆ ಅಂದರೆ, ಇರೋದೊಂದು ಚಿಕ್ಕ ರೋಡು, ಆ ಚಿಕ್ಕ ರೋಡೇ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಜಾಮ್ ಆಗಿಬಿಡ್ತೀವಿ ಸಿಕ್ಕಾಕೊಂಡ್ರೆ. ಥೋ ನಿಜಪ್ಪ, ಬೆಂಗಳೂರಲ್ಲಂತೂ ಇರೋಕ್ಕೆ ತೊಂದರೆ ಆಗ್ತಿದೆ ಸಿಕ್ಕಾಪಟ್ಟೆ. ಟ್ರಾಫಿಕ್ದೇ ಒಂದು ತಲೆನೋವು. ನೆನ್ನೆ ನೈಟ್ ಮೀಟ್ ಮಾಡಬೇಕಿತ್ತು ನನ್ನ ಫ್ರೆಂಡ್ನ, ಬಟ್ ನೆನ್ನೆ ನೈಟ್ ಒಂದು ಸ್ವಲ್ಪ ಏನೇನೋ ಹಂಗೆ ಸ್ವಲ್ಪ ಸೀನ್ಸ್ ಆಯಿತು. ಬಟ್ ಎಸ್, ದಿಸ್ ಇಸ್ ಆಶಿಷ್ ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವನು ದುಬೈಯಲ್ಲಿ ಒಂದು ಪೈಲಟ್ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಆ್ಯಂಡ್ ದಿಸ್ ಇಸ್ ಆದಿತ್ಯ, ಒನ್ ಫ್ರೆಂಡ್. ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಚಾನಲ್. ಸೊ ಅದೇ ಇವ್ರನ್ನ ಮೀಟ್ ಮಾಡೋಕ್ಕೆ. ಸಾಹಿತ್ಯ ಇಲ್ಲಿ ಯಾಕಿದ್ದಾಳೆ ಅಂತ ಮುಂದೆ ಗೊತ್ತಾಗುತ್ತೆ ಫ್ಯೂಚರಲ್ಲಿ. ಆ್ಯಂಡ್ ಅದೇ ನೆನ್ನೆ ಮೀಟ್ ಮಾಡಬೇಕಿತ್ತು, ಬಟ್ ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವರು ಬ್ಯಾಂಗ್ಳೂರ್ಗೆ ಅಷ್ಟು ಬರಲ್ಲ ಯೂಶ್ವಲಿ. ಆ್ಯಂಡ್ ಇಲ್ಲಿನ ಲೋಕಲ್ ಫುಡ್ ಏನಾದರೂ ಸ್ವಲ್ಪ ಟ್ರೈ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮೂರ ನಾಟಿ ಮನೆ ಇದೆ ನಮ್ಮ ಬೆಲ್ ರೋಡಲ್ಲೇ, ಸೊ ಇಲ್ಲಿ ತಿನ್ನಕ್ಕಂತ ಕರ್ಕೊಂಬಂದೆ. ಆ್ಯಂಡ್ ಲೆಟ್ಸ್ ಗೋ, ಒಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಊಟ ಎಲ್ಲ ತಿಳ್ಕೊಂಡು. ಕ್ಲೋಸ್ ಆಗಿದೆಯಾ? ಕ್ಲೋಸ್ ಆಗಿದೆ. ಸರಿ, ಬೇರೆ ಎಲ್ಲಾದರೂ ಹೋಗೋಣ, ನೋಡೋಣ. ಹೋಗ್ಬಿಟ್ಟು ಒಂದು ಸ್ವಲ್ಪ ಲಂಚ್ ಎಲ್ಲ ಮಾಡಬೇಕು. ಲೆಟ್ಸ್ ಗೋ ಗೈಸ್. ನೋಡಿ, ನಮ್ಮ ಫ್ರೆಂಡ್ ಗ್ರೂಪಲ್ಲಿ ಅಲ್ಲಿ ಒಂದು ಬಿಸ್ನೆಸ್ ಟಾಕ್ ನಡೀತಾ ಇದೆ. ಅವಳು ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಇಲ್ಲಿ ಏನೋ ಕಾಲೇಜು ಕೆಲಸ ನಡೀತಿದೆ. ಇವಳು ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಆಮೇಲೆ ನಾನು ಇವನು ಮಾತಾಡ್ಕೊಂಡಿದ್ದೀವಿ. ಏನು ಜಾಯ್ ನಮ್ಮಿಬ್ರದ್ದು ಲೈಫು. ನಿಮ್ಮ ಹುಡುಗಿ ಸೊ ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ. ಅದಕ್ಕೆ ವಾಟ್ ಇಸ್ ಹರ್ ನೇಮ್? ಟೆಲ್. ಇಟ್ಸ್ ಫೈನ್, ಟೆಲ್. ಇಲ್ಲಿ ಆಸ್ ಅ ಗರ್ಲ್ ಫ್ರೆಂಡ್. ಜೋ ಇಲ್ಲಿ ಗರ್ಲ್ ಫ್ರೆಂಡ್ ಇದ್ದಾಳೆ. ಏನು ನಿನಗೆ ಗರ್ಲ್ ಫ್ರೆಂಡ್ ಇಲ್ವಾ? ಸುಳ್ಳು, ಬರೀ ಸುಳ್ಳು ಗೈಸ್, ಬರೀ ಸುಳ್ಳು ಹೇಳ್ತಾ ಇದ್ದಾನೆ. ಬರೀ ಸುಳ್ಳು ಅವ್ನು ಹೇಳ್ತಾ ಇರೋದು. ಮೈಸೂರಲ್ಲಿ ಯಾವುದೋ ಇದೆ ಅಲ್ಲ, ಇಬ್ರಾ ನೋಡ್ಲಾ? 21 years ನೀನು ಇದೆಯಾ? ಇಟ್ಸ್ ಫೈನ್. ಸೊ ಗೈಸ್, ಅದೇ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಜಸ್ಟ್ ಎಂಡಿಂಗ್ ದ ವ್ಲಾಗ್, ಮುಗಿತಾ ಇದೆ. ಸೊ ಗೈಸ್, ಮತ್ತೆ ಹೇಳ್ದಂಗೆ ಓಷನಿಕ್ ಫೇಸ್ ವಾಶ್ ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ, ಆಯಿತು, ಐ ಆಮ್ ಗುಡ್. ಸೊ ಓಷನಿಕ್ ಫೇಸ್ ವಾಶ್ ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಎರಡರಲ್ಲೂ ಬೈ ಮಾಡ್ಬೋದು. ಸೊ ಇದನ್ನು ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಗರ್ಲ್ ಫ್ರೆಂಡ್ ಇಲ್ಲ, ಸುಮ್ಮನೆ ಹೇಳ್ತಿದ್ದೆ, ನನ್ನ ಗರ್ಲ್ ಫ್ರೆಂಡ್ ಇಲ್ಲ. ಸುಮ್ಮನೆ ಅದೆಲ್ಲ ರೇಗ್ಸಲ್ಲ ಅಷ್ಟೇ ಪಾಪ. ಬಟ್ ಇದ್ದಾರೆ, ಅದು ಬಿಡಿ. ಕಾರ್ತಿಕ್ ಡಸ್ ನಾಟ್ ಹ್ಯಾವ್ ಎನಿ. ಇದ್ದಂತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಪನಿಂಗ್ ಸೀನ್. So guys, thank you so much for watching. Love you all. Bye. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.